ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಲೈಂಗಿಕ ಕಿರುಕುಳ ಆರೋಪ ಸುಳ್ಳು ಎಂಬ ವರದಿಯ ಬೆನ್ನಲ್ಲೇ ದೊಡ್ಡ ಆಘಾತ ಆಗಿದೆ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ಗೆ ಬಿಗ್ ಶಾಕ್. ಲೈಂಗಿಕ ಕಿರುಕುಳ ಆರೋಪ ಸುಳ್ಳು ಎಂಬ ವರದಿಯ ಬೆನ್ನಲ್ಲೇ ದೊಡ್ಡ ಆಘಾತ ಎದುರಾಗಿದೆ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿಯ ಬೇಣೂರು ಠಾಣೆಯಲ್ಲಿ ಸಂದೇಶ್ ವಿರುದ್ಧ ಎಫ್ಐಆರ್. ಸಂತ್ರಸ್ತೆಯ ದೂರಿನ ಮೇರೆಗೆ ಅತ್ಯಾಚಾರ ಆರೋಪದಡಿ ದೂರು. 2018ರಿಂದ 2023ರವರೆಗೆ ಬೆದರಿಸಿ ಅತ್ಯಾಚಾರದ ಆರೋಪ ಕೇಳಬಂದಿತ್ತು. ಬೆದರಿಸಿ ಅತ್ಯಾಚಾರ ಮಾಡಿರುವುದಾಗಿ ದೂರಿನಲ್ಲೂ ಕೂಡ ಉಲ್ಲೇಖವಾಗಿತ್ತು. ಸದ್ಯಕ್ಕೆ ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಈಗ ಬಿಗ್ ಶಾಕ್ ಎದುರಾಗಿದೆ. ಲೈಂಗಿಕ ಕಿರುಕುಳ ಆರೋಪ ಸುಳ್ಳು ಎಂಬ ವರದಿಯ ಬೆನ್ನಲ್ಲೇ ದೊಡ್ಡ ಆಘಾತ ಎದುರಾಗಿದೆ. ಇನ್ನು ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿತ್ತು. ಇನ್ನು ಬೆಳ್ತಂಗಡಿಯ ಬೇಣೂರು ಠಾಣೆಯಲ್ಲಿ ಸದ್ಯಕ್ಕೆ ಸಂದೇಶ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂತ್ರಸ್ತೆಯ ದೂರಿನ ಮೇರೆಗೆ ಅತ್ಯಾಚಾರ ಆರೋಪದ ಅಡಿ ದೂರನ್ನ ದಾಖಲು ಮಾಡಲಾಗಿದೆ. ಇನ್ನು 2018ರಿಂದ 2023ರವರೆಗೂ ಕೂಡ ಬೆದರಿಸಿ ಅತ್ಯಾಚಾರವನ್ನ ಮಾಡಿದ್ದಾನೆ ಅಂತ ಸಂತ್ರಸ್ತೆ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಈ ಒಂದು ಬೆದರಿಸಿ ಅತ್ಯಾಚಾರ ಮಾಡಿರುವುದಾಗಿ ದೂರಿನಲ್ಲೂ ಕೂಡ ಉಲ್ಲೇಖ ಮಾಡಿರೋದ್ರಿಂದ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆ ಒಂದು ಖಾಕಿ ಡ್ರೆಸ್ ಅನ್ನ ಹಾಕೊಂಡು ಯಾವ ರೀತಿ ಏನು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಇವರ ವಿರುದ್ಧ ಸದ್ಯಕ್ಕೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂತ್ರಸ್ತೆಯನ್ನ ಹೆದರಿಸಿ ಅತ್ಯಾಚಾರ ಎಸಗಿದ್ರಂತೆ. ಅವರ ವಿರುದ್ಧ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಜೊತೆಗೆ ಸಂತ್ರಸ್ತೆ ಕೂಡ ದೂರನ್ನ ದಾಖಲು ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ. ಯಾವ ರೀತಿ ಹಿಂಸೆ ಕೊಡ್ತಾ ಇದ್ರು, ಜೊತೆಗೆ ಯಾವ ರೀತಿ ಬೆದರಿಕೆಯನ್ನ ಹಾಕಿದ್ರು, ಅದೆಲ್ಲ ಮಾಹಿತಿಯನ್ನು ಕೂಡ ದೂರಿನಲ್ಲಿ ಬರೆಯಲಾಗಿದೆ. ಬೆಳ್ತಂಗಡಿ ಬೇಣೂರು ಠಾಣೆಯಲ್ಲಿ ಈಗ ಸಂದೇಶ್ ಅವರ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ಗೆ ಈಗ ಎಫ್ಐಆರ್ ದಾಖಲಾಗಿರೋದು ಒಂದು ರೀತಿ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಅತ್ಯಾಚಾರ ಎಸಗಿದ್ದ, ಅದು ಕೂಡ ಬೆದರಿಕೆಯನ್ನ ಹಾಕಿದ್ರಂತೆ. ಏನು ಸಂತ್ರಸ್ತೆ ಇದ್ದಾಳೆ, ಸಂತ್ರಸ್ತೆಗೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಬೆದರಿಕೆಯನ್ನ ಹಾಕಿ ಅತ್ಯಾಚಾರವನ್ನ ಎಸಗಿದ್ದಾರಂತೆ. ಜೊತೆಗೆ ದಿನನಿತ್ಯವೂ ಕೂಡ ಲೈಂಗಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ರಂತೆ. ಪೊಲೀಸ್ ಆದವ್ರು ಮಾಡೋ ಕೆಲಸನ ಇದು. ಬೇರೆಯವ್ರಿಗೆ ಬುದ್ಧಿ ಹೇಳಬೇಕು, ಈ ರೀತಿ ಮಾಡಬಾರ್ದು, ನೀವು ಮಾಡ್ತಾ ಇರೋದು ತಪ್ಪು. ಈ ಕಳ್ಳ ಕರೀಮರು ಅಥವಾ ನೀಚರೇನಿರ್ತಾರೆ ಅವ್ರನ್ನ ಸರಿದಾರಿಗೆ ತರುವಂತಹ ಕೆಲಸವನ್ನ ಪೊಲೀಸರು ಮಾಡಬೇಕು, ಬುದ್ಧಿ ಹೇಳಬೇಕು. ಬೇರೆ ಯಾವ್ದಾರ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ಪೊಲೀಸರು ಮೊದಲು ಹೋಗಿ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕು. ಆದ್ರೆ ಈ ಪೊಲೀಸರು ಏನ್ ಕೆಲಸ ಮಾಡ್ತಾರೆ ನೋಡಿ. ಎಲ್ರಿಗೂ ಹೇಳ್ತಾರೆ ಪೊಲೀಸ್ ಇಲಾಖೆ ಅಂತಂದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ. ಆದ್ರೆ ಈ ಪೊಲೀಸ್ ಸಂದೇಶ್ ಅವರು ಮಾಡಿರುವಂತಹ ಕೆಲಸದಿಂದ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.